ಇದ್ರಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸುತ್ತಾ ನನ್ನ ಆಲ್ ಟೈಮ್ ಫೇವ್ರೇಟ್ ನನ್ನ ಚೈಲ್ಡ್ಹುಡ್ ಹೀರೋ ನಮ್ಮೆಲ್ಲರ ಪ್ರೀತಿಯ ರವಿ ಸರ್ ನಮಸ್ತೆ, ವಿಜಯ್ ಸರ್ ನಮಸ್ತೆ, ಆ್ಯಂಡ್ ಗೆಳೆಯ ಯೋಗಿ ದಿಗಿ ನಾಗ ಶಿವಣ ಹಾಗೂ ಪ್ರಮುಖವಾಗಿ ನೀವೆಲ್ಲರೂ ತುಂಬ ತುಂಬ ಖುಷಿಯಾಯಿತು ನಿಮ್ಮನ್ನೆಲ್ಲ ನೋಡಿ. ಜೊತೆಗೆ ಪ್ರಮುಖವಾಗಿ ಈ ಒಂದು ಟ್ರೈಲರ್ ದ ರೈಸ್ ಆಫ್ ಅಶೋಕ, ಯೋಗಿ ಹೇಳ್ದಂಗೆ ಇದು ರೈಸ್ ಆಫ್ ಸತೀಶ ಆಗುತ್ತೆ ಅನ್ನೋ ಗಟ್ಟಿಯಾದ ನಂಬಿಕೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಅನ್ನಿಸ್ತು, ಬಂತು. ಕಲಾವಿದರ ದಂಡಿದೆ, ಅದ್ಭುತವಾದ ಕಲಾವಿದರು, ನಮ್ಮ ಅಭಿ ಸುರೇಶ್ ಅವರಾಗಲಿ, ರವಿಶಂಕರ್ ಅವರಾಗಲಿ, ನಮ್ಮ ಯಶ್ ಶೆಟ್ಟಿ, ಫ್ಯಾಬ್ಯುಲಸ್ ಡಾರ್ಲಿಂಗ್. ಈ ಒಂದು ಅಂದರೆ ಸಪ್ತಮಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸತೀಶನ ಹೋರಾಟ ಗೆಳೆಯನಾಗಿ ಒಂದು ಕಳೆದ 2-3 ವರ್ಷದಿಂದ ಅವ್ನು ಪಟ್ಟಿರೋ ಪಾಡು ಕಷ್ಟ ಇದೆ, ಈ ಸಿನಿಮಾಗೋಸ್ಕರ ಇದು ಬಲ್ಲೆ. ಹಾಗಾಗಿ ನಾನು ಮನಸಾರೆ ಪ್ರಾರ್ಥಿಸ್ತೀನಿ ಈ ಒಂದು ಸಿನಿಮಾ ಚೆನ್ನಾಗಿ ಆಗಬೇಕು, ರೈಸ್ ಆಫ್ ಸತೀಶ ಇನ್ನೂ ನಾಗಾಲೋಟ ಆಗಬೇಕು ಅಂತ. ಏನಂದರೆ ಇಲ್ಲಿ ಎಲ್ಲ ಕಲಾವಿದರು ಇಷ್ಟು ಜನ ಇದ್ದೀವಿ, ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ಸಿನಿಮಾ ಗೆದ್ದರು, ಒಂದು ಸಿನಿಮಾ ಸೋತರು, ಮತ್ತೆ ಮಾಡೋದು ಸಿನಿಮಾನೇ, ಮತ್ತೆ ಸೆಟ್ಗೆ ಹೋಗ್ತೀವಿ, ಮತ್ತೆ ಹೊಸ ಒಂದು ಪ್ರಯತ್ನ ಮಾಡ್ತೀವಿ. ಸೋತ್ವಿ ಅಂತ ರಿಲ್ಯಾಕ್ಸ್ ಆಗೋಲ್ಲ, ಗೆದ್ವಿ ಅಂತ ಸಂಭ್ರಮಿಸ್ಕೊಂಡೇ ಇದ್ಬಿಡೋಕ್ಕಾಗಲ್ಲ. ಯಾವುದೇ ಒಬ್ಬ ಹೀರೋ ಅಥವಾ ಯಾವುದೇ ಒಬ್ಬ ಕಲಾವಿದನಿಗೆ ಒಂದು ಸಿನಿಮಾ ಗೆದ್ದರೆ ದೊಡ್ಡ ಹುರುಪು. ಒಂದಷ್ಟು ಜನ ಹೀರೋಗಳಿಗೆ ಸಿನಿಮಾಗಳು ಗೆದ್ದಾಗ ಉದ್ಯಮಕ್ಕೆ ಹುರುಪು. ನಮ್ಮ ಉದ್ಯಮ ಅವಲಂಬಿತವಾಗಿರೋದು ನಿಮ್ಮೆಲ್ಲರ ಮೇಲೆ, ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ, ನಿಮ್ಮ ಅಭಿಮಾನದ ಮೇಲೆ ನಿಂತಿರ್ತಕ್ಕಂಥ ಉದ್ಯಮ ಇದು. ಸೊ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಪ್ರೋತ್ಸಾಹಿಸಿ, ಎನ್ಕರೇಜ್ ಮಾಡಿ. ಯಾಕಂದರೆ ನೀವು ಕೊಡೋ ಒಂದು ಶ್ರೀರಕ್ಷಣೆ ನಮ್ಮೆಲ್ಲರಿಗೆ ಜೀವಾಳ. ಹಾಗಾಗಿ ನಿಮ್ಮ ಪ್ರೀತಿ ಸಿಗುತ್ತೆ ಗೆಳೆಯನ ಸಿನಿಮಾಗೆ, ಹಾಗೆ ನಮ್ಮೆಲ್ಲರ ಸಿನಿಮಾಗೆ ಅಂತ ಆಶಿಸ್ತಾ ಒಳ್ಳೇದಾಗಲಿ ಗೆಳೆಯ. ಥ್ಯಾಂಕ್ ಯು ಸೊ ಮಚ್ ಗೆಳೆಯ. ಥ್ಯಾಂಕ್ ಯು ಸೋ ಮಚ್ ವಸಿಷ್ಠ ಸರ್. ನಾಗಭೂಷಣ್ ಅವರೇ, ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದಾರೆ ಎಲ್ಲರೂ? ರವಿ ಸರ್, ವಿಜಯ್ ಸರ್, ಯೋಗಿ, ದಿಗನ್, ಶಿವು, ಸತೀಶ್ ಮತ್ತು ವಸಿಷ್ಠ ಮತ್ತು ಸಪ್ತಮಿ ಅವರಿದ್ದಾರೆ. ಈ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಇದೊಬ್ಬ ಹಳ್ಳಿ ಹುಡುಗನ ಹೋರಾಟದ ಕತೆ ಅಂತ. ಮತ್ತು ಹಾಗೆ ಇಲ್ಲಿ ಸತೀಶ್ ಇದ್ದಾರೆ, ಅವ್ರದ್ದು ಕೂಡ ಒಬ್ಬ ಇವರು ಕೂಡ ಹಳ್ಳಿ ಹುಡುಗನ ಇವ್ರದ್ದು ಹೋರಾಟದ ಕಥೆನೇ ಹೌದು. ಒಂದು ಮಂಡ್ಯದಿಂದ ಒಂದು ಹಳ್ಳಿಯಿಂದ ಬಂದು ರಂಗಭೂಮಿ ಮಾಡಿಕೊಂಡು ಆಮೇಲೆ ಕಿರುತೆರೆಯಲ್ಲಿ ಬಂದು ಯಾವುದೋ ಸೀರಿಯಲಲ್ಲಿ ಸಿಕ್ಕ ಪಾತ್ರಗಳ ಸಣ್ಣ ಪಾತ್ರ ಆದರೂ ಅದನ್ನು ಮಾಡಿಕೊಂಡು ಮತ್ತೆ ಪುನಃ ಸಿನಿಮಾಗಳಲ್ಲಿ ಅಲ್ಲಿ ಬಂದ ಪಾತ್ರಗಳನ್ನು ಯಾವುದಾದ್ರು ಪಾತ್ರ ಆಗಲಿ ಅದಕ್ಕೆ ಜೀವ ತುಂಬಿ ನಂತರ ಹೀರೋ ಆಗಿ ಆಮೇಲೆ ದೊಡ್ಡ ಸಿನಿಮಾಗಳು ಮಾಡಿ ಈಗ ತಮ್ಮ ವೃತ್ತಿ ಜೀವನದ ಒಂದು ದೊಡ್ಡ ಸಿನಿಮಾದಲ್ಲಿ ಬಂದು ನಿಂತಿದ್ದಾರೆ. ಹಾಗೆ ನೋಡಿದ್ರೆ ಇದು ರೈಸ್ ಆಫ್ ಅಶೋಕ ಜೊತೆಗೆ ರೈಸ್ ಆಫ್ ಸತೀಶ್ ಕೂಡ ಆಗಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಈ ಸಿನಿಮಾ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು. ಯಾಕಂತಂದರೆ ಈ ಚಿತ್ರದ ಮಧ್ಯದಲ್ಲಿ ತುಂಬ ತೊಡಕುಗಳಾದವು, ಅದನ್ನೆಲ್ಲ ಮೀರಿ ಈಗ 1 ಅಲ್ಲ 3 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು ಮತ್ತು ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತು ಸಪ್ತಮಿಯವರಿದ್ದಾರೆ, ಭಾಳ ಹಾರ್ಡ್ ವರ್ಕಿಂಗ್ ಅವರು. ಏನಾದರೂ ಗೊತ್ತಿಲ್ಲ ಅಂತಂದರೆ ಅದನ್ನ ಕಲಿತು ಮಾಡ್ತೀನಿ ಅನ್ನೋ ಛಲ ಅವ್ರದ್ದು. ಸಪ್ತಮಿ ಒಳ್ಳೆಯದಾಗಲಿ. ಮತ್ತು ನನ್ನ ರಂಗಭೂಮಿ ಗೆಳೆಯ ಸಂಪತ್ ಇದ್ದಾರೆ, ಬಹುಮುಖ್ಯ ಪಾತ್ರದಲ್ಲಿ ನೋಡಿ ನನಗೆ ಭಾಳ ಖುಷಿ ಆಯಿತು. ಒಳ್ಳೆಯದಾಗಲಿ ಸಂಪತ್. ಮತ್ತು ಯಶ್ ಶೆಟ್ಟಿ, ಲವಿತ್, ಪೂರ್ಣ, ಒಂದು ಅದ್ಭುತವಾದ ಆಲಮ್ ಕೊಟ್ಟಿದ್ಯಾ. ಎಲ್ರಿಗೂ ಥ್ಯಾಂಕ್ ಯು. ಮತ್ತು ನೀವೆಲ್ಲ ದಯವಿಟ್ಟು ಇಲ್ಲಿ ಎಷ್ಟು ಜನ ಬಂದು ಸೇರಿದಿರಲ್ಲ, ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಬಂದು ವಿಜುವಲ್ಲು ಚಪ್ಪಾಳೆ ಹೊಡಿಬೇಕು. ಆವಾಗ ಮಾತ್ರ ನಮಗೆ ಭಾಳ ಖುಷಿ ಆಗೋ ಸಾಧ್ಯ, ನಮ್ಗೆ ಇನ್ನೇನಾದರೂ ಮಾಡೋದಕ್ಕೆ ಸ್ಫೂರ್ತಿ ಸಿಗೋಕ್ಕೆ ಸಾಧ್ಯ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾಗಭೂಷಣ್ ಸರ್. ಶಿವರಾಜ್ ಕೇರ್ಪೇಟೆ ಅವರು. ಎಲ್ರಿಗೂ ನಮಸ್ಕಾರ. ರವಿ ಸರ್, ವಿಜಯಣ್ಣ, ಯೋಗಿಯಣ್ಣ, ದಿಗಂತ್ ಸರ್, ಸಿಂಹ ಅವರು, ಗೆಳೆಯ ನಾಗಭೂಷಣ್ ಅವರು. ರೈಸ್ ಆಫ್ ಅಶೋಕ ಆ್ಯಕ್ಚುಲಿ ತುಂಬ ದಿನಗಳಿಂದ ಹಾಡುಗಳನ್ನೆಲ್ಲ ಕೇಳ್ಕೊಂಡು ಬಾಯಾಟ ಆಗ್ಬಿಟ್ಟಿದೆ. ಹಾಡುಗಳು ಅಷ್ಟು ಚೆನ್ನಾಗಿರುವಂಥ ಹಾಡುಗಳು. ಮೊದಲಿಗೆ ಪೂರ್ಣಚಂದ್ರ ಸರ್, ಸೂಪರ್ ಹಾಡುಗಳು, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಹಾಗೆ ಒಂದು ಅಶೋಕ ಚಕ್ರವರ್ತಿ ಇಡೀ ಭಾರತನ ಸುತ್ತಿ ಎಲ್ಲ ಕಡೆ ಗೆದ್ದು ಚಕ್ರಾಧಿಪತಿನ ಸಾಧಿಸ್ಕೊಂಡ್ಬಂದರು. ಹಾಗೆ ಈ ಅಶೋಕ ಬರೀ ಕರ್ನಾಟಕದಲ್ಲ, ರಿಲೀಸ್ ಆಗೋ ಎಲ್ಲ ರಾಜ್ಯದಲ್ಲೂ ಚಕ್ರಾಧಿಪತಿನ ಸಾಧಿಸ್ಕೊಂಬರಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀನಿ. ಹಾಗೆ ಎಲ್ಲರೂ ಹೇಳಿದಾಗೆ ನಾನು ಒಂದು ಮಾತು, ಇದು ರೈಸ್ ಆಫ್ ಅಶೋಕ ಮಾತ್ರ ಅಲ್ಲ, ರೈಸ್ ಆಫ್ ಸತೀಶ್ ಅಣ್ಣ ಆಗಲಿ, ಜೊತೆಗೆ ರೈಸ್ ಆಫ್ ಸ್ಯಾಂಡಲ್ವುಡ್ ಆಗಲಿ ಅಂತೇಳಿ ಕೂಡ ಆಶಿಸ್ತೀನಿ. ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ. ಟೀಸರ್ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ಅದು ಮುಗಿದ ತಕ್ಷಣ ಎಷ್ಟು ಜೋರಾಗಿ ಚಪ್ಪಾಳೆ ಕೇಕೆ ಹಾಕಿದ್ರಿ. ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ಇನ್ನೂ ಬೇರೆ ಥರನೇ ಅಬ್ಬರ ಇರುತ್ತೆ. ಜೊತೆಗೆ ಸೌಂಡು ಅಷ್ಟು ಅದ್ಭುತವಾಗಿ ಹಿನ್ನೆಲೆ ಗಾಯನ ಕೂಡ ಅಥವಾ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ
ಎಲ್ಲವೂ ಕೂಡ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಜೈ ರೈಸ್ ಆಫ್ ಅಶೋಕ. ಥ್ಯಾಂಕ್ ಯು.